ಹೇಳಿದ್ದು ವರದರಾಜರು ಹೇಳಿದ್ರು, ನೋಡಪ್ಪ, ಚಿತ್ರದುರ್ಗದಲ್ಲಿ ನಿನಗೆ ಈ ಸಂಶೋಧನೆ ಸಹಾಯ ಮಾಡೋರು ಬರುವ ಶುರುವಾಗಿರ್ತರು. ಅವ್ರನ್ನ ಬಿಟ್ಟರೆ ಬೇರೆ ಯಾರಿಗೂ ಅರ್ಹತೆ ಇಲ್ಲ. ಅವರಿಗೆ ನೀನು ಒಂದು ಅರ್ಪಣೆ ಮಾಡಬೇಕು, ಅವರಿಗೆ ನ್ಯಾಯದ ಗೌರವ ಕೊಡಬೇಕು ಅಂತ ಹೇಳಿ. ಹೀಗಾಗಿ ಈ ಎರಡು ಪ್ರಮುಖವಾದ ಕೃತಿಗಳನ್ನು ಮಾತ್ರ ನಾನು ಇಲ್ಲಿ ಉಲ್ಲೇಖಿಸಕ್ಕೆ, ಯಾಕೆ ಇದರ ಹಿನ್ನೆಲೆಯಲ್ಲಿ ಕಥೆಗಳಿವೆ. ನಾವೆಲ್ಲ ಅಭಿಮಾನದಿಂದ, ನಾನು ಕೋಶ ವಿಶ್ವನಾಥ್ ಅವರೆಲ್ಲ ಅಭಿಮಾನದಿಂದ ಅವ್ರ ಬಗ್ಗೆ ಮೇಲೆ ಗೌರವದಿಂದ ನಾವು ಅರ್ಪಣೆ ಮಾಡಿದ್ದೇವೆ ಅಥವಾ ಇದ್ದಾರೆ ಸಾಲಾಗಿ. ಸಾರ್ವಜನಿಕ ಬದುಕು ಹೇಗಿತ್ತು ನಮ್ಮ ವಿಲೋಚನೆಯನ್ನು ಜೋಯಿಸುವುದು ನಿಮ್ಮಲ್ಲಿ ಕೆಲವು ಕೃತಿಗಳ ಮೂಲಕ ಗ್ರಹಿಸಿದ್ದೇವೆ. ನಮ್ಮ ಮಹಾಂತೇಶ್ ಅವರು ಕೂಡ ಕೆಲವು ವಿಚಾರಗಳು ಸಾರ್ವಜನಿಕ ಬದುಕಲ್ಲಿ ಹೇಳಿದರು. ನೋಡಿ, ನಾವು ಕಂಡಂತೆ ಒಬ್ಬ ಪ್ಲೀಡರ್, ಒಬ್ಬ ವಕೀಲರು, ಒಬ್ಬ ಸಂಶೋಧಕರು, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಅಷ್ಟೇ ಆಗಿರಲಿಲ್ಲ. ಕುಲ್ಲೂರು ಶ್ರೀನಿವಾಸ ಜೋಯಿಸ್ ಬಹಳ ಮುಖ್ಯ. ಅವರ ಜೀವಿತದ ಅವಧಿಯಲ್ಲಿ, 56 ವರ್ಷಗಳ ಜೀವಿತದ ಅವಧಿಯಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನಗಳನ್ನು ಪಡೆದರು. ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಉನ್ನತ ಅವರು ಮಾಡಿದಂಥ ಕೆಲಸಗಳು ಆಮೇಲೆ ನಾನು ಕೆಲವು ಹೇಳ್ತೇನೆ, ಅವರು ನಿಮ್ಮ ಗಮನಕ್ಕೆ ತರ್ತೇನೆ, ಅದನ್ನು ದಯವಿಟ್ಟು ಆಲಿಸಿ. ಚಿತ್ರದುರ್ಗದಲ್ಲಿ ಇವರು ಹುಟ್ಟಿದ ನಂತರ ಮೊದಲು ಇವರು ಮಾಡಿದುದು, ಈ ತಂದೆ ಸ್ಥಳ ಪುರೋಹಿತರಾಗಿದ್ದ ಹುಲ್ಲೂರು ಪಾಟರಾಗ ಜೋಯಿಸ್. ಮೈಸೂರು ವಿಶ್ವವಿದ್ಯಾ ಇಲಾಖೆಯ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ಇವರು ತೇರ್ಗಡೆಯಾದರು. ಸ್ವಲ್ಪ ಕಾಲ ಉಪಾಧ್ಯಾಯರಾಗಿದ್ದರು. ಆನಂತರ ಮೈಸೂರು ಸರ್ಕಾರದ ಆರ್ಥಿಕಾಭಿವೃದ್ಧಿ ಇಲಾಖೆಯಲ್ಲಿ ನೌಕರಿ ಪಡೆದರು. ಜೊತೆಗೆ ಲಾ ಪರೀಕ್ಷೆಯ ವ್ಯಾಸಂಗವನ್ನು ಕೈಗೊಂಡರು. ಸರ್ಕಾರಿ ನೌಕರಿಗೆ ರಾಜೀನಾಮೆ ಎದ್ದು ಚಿತ್ರದುರ್ಗದಲ್ಲಿ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ಇತಿಹಾಸದಲ್ಲಿ ಆಸಕ್ತಿ ಇದ್ದದರಿಂದ ಲೇಖನಗಳ ರಚನೆಯಲ್ಲಿ ತೊಡಗಿಸಿಕೊಂಡರು. ಸ್ವಾತಂತ್ರ್ಯ ಹೋರಾಟಗಾರರಾಗಿ ರಾಷ್ಟ್ರೀಯ ಚಳವಳಿಯಲ್ಲಿ ಪಾತ್ರವಹಿಸಿದರು. ಪರಿಣಾಮವಾಗಿ ಹಲವಾರು ಬಾರಿ ತುರಂಗವಾಸದ ಶಿಕ್ಷೆಯನ್ನು ಅನುಭವಿಸಿದರು. ಇತಿಹಾಸ ಸಂಶೋಧನೆ, ಗ್ರಂಥ ರಚನೆಯಲ್ಲಿ ಪಾವೆಳೆಗೆ ಪರಿಶ್ರಮವನ್ನು ಪಡುವವರು ಆಗಿದ್ದರು. ಚಿತ್ರದುರ್ಗ ಮತ್ತು ಕರ್ನಾಟಕ ಇತಿಹಾಸ ಕುರಿತು ಸಾಲಾಗಿ ಲೇಖನಗಳನ್ನು ಪ್ರಕಟಿಸಲಿಕ್ಕೆ ಶುರು ಮಾಡಿದರು. ಆಫ್ಟರ್ 1940 ಮಾಡಿದರು. ಪತ್ರಿಕಾ ವರದಿಗಾರರಾಗಿ, ಮುಖ್ಯವಾಗಿ ತಾಯಿನಾಡು ಪತ್ರಿಕೆ, ಕೆಲವು ದಿನಪತ್ರಿಕೆ, ಕೆಲವು ವರದಿಗಾರರಾಗಿದ್ದರು. ಅವರು ಪ್ರಕಟಿಸಿದರು. ಆಮೇಲೆ ಚಿತ್ರದುರ್ಗ ಜಿಲ್ಲಾ ಪತ್ರಿಕೋದ್ಯೋಗಿಗಳ ಸಂಘದ ಪ್ರಥಮ ಅಧ್ಯಕ್ಷರಾಗಿ, ಮೈಸೂರು ಸಂಸ್ಥಾನ ಪತ್ರಿಕೋದ್ಯೋಗಿಗಳ ಸಂಘದ ಸ್ಥಾಯಿ ಸಮಿತಿ, ಮೈಸೂರು ಪ್ರಾದೇಶಿಕ ಐತಿಹಾಸಿಕ ಪತ್ರಗಳ ಶೋಧನಾ ಸಮಿತಿ, ಮೈಸೂರು ಸಂಸ್ಕೃತಿ ಯೋಜನಾ ಸಮಿತಿಗಳ ಸದಸ್ಯರಾಗಿ, ಅಂದಿನ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಚಿತ್ರದುರ್ಗದ ಪ್ರತಿನಿಧಿ ಸದಸ್ಯರಾಗಿ, ಕ್ಷಾಮ ನಿವಾರಣಾ ಸಮಿತಿಯ ಅಧ್ಯಕ್ಷರಾಗಿ, ಚಿತ್ರದುರ್ಗ ಪುರಸಭೆಯ ಉಪಾಧ್ಯಕ್ಷರಾಗಿ, ನಿಮಗೇನು ಬೇಕು? ಇಲ್ಲಿ ಈ ಚಿತ್ರದುರ್ಗದಲ್ಲಿದ್ದಂತಹ ಇವರು ಪ್ರಜಾಪ್ರತಿನಿಧಿ ಸಂಘಕ್ಕೆ ಸದಸ್ಯರಾಗಿದ್ದಾಗ ಇವರ ಜೊತೆಯಲ್ಲಿ ಇನ್ನೊಬ್ಬ ಸದಸ್ಯರಾಗಿದ್ದವರು ಮಹಾಮಾನಿ ಅನಂತ ಶೆಟ್ಟಿ. ಇವರ ಪ್ರೊಸೀಡಿಂಗ್ಸನ್ನು ನೀವು ನೋಡಿದರೆ ಚಿತ್ರದುರ್ಗದ ಪರಿಸರ, ಇಲ್ಲಿರೋ ಕಂದಕಗಳು, ಕೋಟೆ, ಅದರ ವಿಚಾರ, ಆಮೇಲೆ ಕೆರೆ, ಆ ಕಡೆ ಇರೋ ಬಗೆರೆ ಇತ್ಯಾದಿ ಈ ಪ್ರದೇಶಗಳ ಬಗೆಗೆ ಕೆಲವು ಪ್ರಶ್ನೆಗಳನ್ನು ಕೇಳಿ ಕೆಲವು ಸುಧಾರಣೆಗಳ ಬಗ್ಗೆ ಸಲಹೆ ಕೊಟ್ಟಿರುತ್ತಿದೆ. ಆ ಪ್ರೊಸೀಡಿಂಗ್ಸ್ ಇಂದು ನಾವು ಅಧ್ಯಯನ ಮಾಡಬೇಕಾಗಿದೆ. ಇದು ಅನಂತ ಶೆಟ್ಟನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಜೊತೆಯಲ್ಲಿದ್ದಂಥ ಸದಸ್ಯರು. ಇನ್ನು ಮುಖ್ಯವಾಗಿ ನಮ್ಮ ರಂಗಯ್ಯನ ಬಾಟಿನಲ್ಲಿರ್ತಕ್ಕಂಥ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಏನಿದೆ, ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಸಂಸ್ಥಾಪಕರಾಗಿ 1951 ಶ್ರೀಮನ್ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರು, ಆಗ ಮೈಸೂರು ಸರ್ಕಾರದ ರಾಜ್ಯಪಾಲರು, ಅವರನ್ನು ಖುದ್ದಾಗಿ ಸ್ವಾಗತಿಸಿ ಅದನ್ನು ಮಾಡಿದರು. ಅವರು ಬಂದು ಉದ್ಘಾಟಿಸ್ತಾ ಇರುವಂತಹ ಸಂದರ್ಭದ ಹಲವಾರು ಫೋಟೋಗಳು ನನ್ನ ಸಂಗ್ರಹದಲ್ಲಿವೆ, ಪುಸ್ತಕದಲ್ಲಿ ಬರ್ತವೆ. ಇದು ಅವರ ಸಾರ್ವಜನಿಕ ಜೀವನವನ್ನು ಕುರಿತಂಥ ಸಂಕ್ಷಿಪ್ತವಾದ ವರದಿ. ಇಂತಹ ಉನ್ನತ ಅವರ ಜೀವಿತದ ಅವಧಿಯಲ್ಲಿ ಅವರು ಪಡೆಯಬೇಕಾದ ಎಲ್ಲ ಸ್ಥಾನಗಳನ್ನು ಪಡೆದರು, ಎಲ್ಲರ ಮಗಳನ್ನು ಪಡೆದರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಕುಲ್ಲೂರು ಶ್ರೀನಿವಾಸ ಜೋಯಿಸರು ಒಬ್ಬ ಸಾಮಾನ್ಯರಾದ ವಕೀಲರು ಈ ಊರಿನ ಮಟ್ಟಿಗೆ ಆಗಿರಲಿಲ್ಲ. ಇನ್ನು ಇವರು ಪಡೆದ ಪ್ರಶಸ್ತಿಗಳೇನಿವೆ ಅದು 1949 ಜಗಳೂರಲ್ಲಿ ನಮ್ಮ ತಳ್ಳಬಾಳು ಸಿರಿಗೆರೆ ಜಗದ್ಗುರುಗಳು ಆಗ ಈ ಒಂದು ಉತ್ಸವ ನಡೆಯಿತು.
ತರಳಬಾಳ ಉತ್ಸವ, ಹುಣ್ಣಿಮೆ ಉತ್ಸವ. ಅದರಲ್ಲಿ ಆ ಗುರುಗಳು ಇವರಿಗೆ ಮೊದಲ ಬಾರಿಗೆ ಐತಿಹ್ಯ ವಿಮರ್ಶನ ವಿಚಕ್ಷಣ ಅನ್ನುವಂಥ ಬಿರುದನ್ನು ಕೊಟ್ಟರು. ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಉಪಯೋಗಿಸ್ತೇವೆ, ಆದರೆ ಅದಕ್ಕಿಂತ ಪ್ರಧಾನವಾಗಿ ಇತಿಹಾಸ ಸಂಶೋಧನಾ ಪ್ರಸಕ್ತ ಅನ್ನೋದೇ ಮುನ್ನೆಲೆಗೆ ಬಂದಿದೆ. ಇದು 1950-51ರಲ್ಲಿ ನಮ್ಮ ಪುಂಡಿತ್ ಶೃಂಗೇರಿ ಮಠದ 22ನೇ ಜಗದ್ಗುರುಗಳಾಗಿದ್ದಂಥವರು. ಅವರು ಯಾರು? ಶ್ರೀ ಸಚ್ಚಿದಾನಂದ ಶಂಕರ ಭಾರತಿ ಶ್ರೀಗಳು. ಅವರು ಇವರಿಗೆ ಇತಿಹಾಸ ಸಂಶೋಧನಾ ಪ್ರಸಕ್ತ ಅನ್ನುವಂತಹ ಒಂದು ಬಿರುದನ್ನು ಕೊಡ್ತಾರೆ. ಈ ಬಿರುದನ್ನು ಕೊಡುವ ಸಂದರ್ಭ ಹೇಗಿತ್ತು ಅಂದರೆ 21 ಜನರ ಒಂದು ಸಭೆ, ವಿದ್ವಾಂಸರ ಸಭೆ. ಅದಕ್ಕೆ ಅವರ ಮಾಡಿದಂಥ ಶ್ರೇಷ್ಠವಾದ ಕಾರ್ಯಕ್ಕೆ ಪಾರಿತೋಷಕಗಳನ್ನು ಪುರಸ್ಕರಿಸುವಂಥ ಒಂದು ಸಂದರ್ಭ. 21ರಲ್ಲಿ 21 ಜನರಲ್ಲಿ 20 ಜನರಿಗೆ ಕೆಲವರಿಗೆ ಬಂಗಾರದ ಕಡಗ, ಆಮೇಲೆ ಜರತಾರಿ ಶಾಲು, ಕೊಡ, ಆಮೇಲೆ ಪೇಟ ಇವೆಲ್ಲವನ್ನೂ ಕೊಟ್ಟರೆ ಹುಲ್ಲೂರು ಶ್ರೀನಿವಾಸ ಜೋಯಿಸರು ಆ ಸಭೆಯಲ್ಲಿ ಸ್ವೀಕರಿಸಿದ್ದು ಏನು ಗೊತ್ತಾ? ಖಾದಿ ಶಾಲು, ವಸ್ತ್ರ. ನಿಜವಾದ ಒಬ್ಬ ಸ್ವಾತಂತ್ರ್ಯ ಪ್ರೇಮಿ, ಒಬ್ಬ ಗಾಂಧಿಯನ್ ಹೇಗಿದ್ದ ಅಂದರೆ ಹೀಗಿದ್ದ. ಇದಕ್ಕಿಂತ ಉದಾಹರಣೆ ಬೇರೆ ಬೇಕಾಗಿಲ್ಲ. ಎಲ್ಲರೂ ತಗೊಂಡವರು ಪಾರಿತೋಷಕ. ಜೋಯಿಸ್ರ ನೆನಪಿಗೆ ಸ್ಥಾಪನೆಗೊಂಡಂಥ ಏನಿದ್ದಾರೆ ಮುಖ್ಯವಾಗಿ. ಆಮೇಲೆ ಏನಿದ್ದಾರೆ? ಒಂದು ಹುಲ್ಲೂರು ಶ್ರೀನಿವಾಸ ಜೋಯಿಸರ ಸ್ಮಾರಕ ಗ್ರಂಥಮಾಲೆಯನ್ನು ನಮ್ಮ ಪಾಟನ್ ಜೋಯಿಸರೇ ಆರಂಭ ಮಾಡಿದ್ದಾರೆ. ಸುಮಾರು 10 ಪುಸ್ತಕಗಳು. ಅದು ಒಂದು ರೀತಿ ಕೈಪಿಡಿ ರೂಪದಲ್ಲಿದ್ದಂಥ ಇವೆ ಸಣ್ಣ ಪುಸ್ತಕಗಳು. ಅವನ್ನು ಅವರು ಮಾಡಿದ್ದು ಹುಲ್ಲೂರು ಶ್ರೀನಿವಾಸ ಜೋಯಿಸರ ಸ್ಮಾರಕ ಗ್ರಂಥಮಾಲೆ. ಮೊದಲಿಗೆ ಜೋಯಿಸರ ಹೆಸರನ್ನು ಈ ರೀತಿ ಬಳಕೆ ಸಾರ್ವಜನಿಕ ಈ ಒಂದು ನೆನಪಿಗೆ ತರುವಂತಹ ವಿಧಾನ. ಎರಡನೇದು ಇತಿಹಾಸ ಸಂಶೋಧನಾ ಪ್ರಸಕ್ತ ಹುಲ್ಲೂರು ಶ್ರೀನಿವಾಸ ಜೋಯಿಸ ಸ್ಮಾರಕ ಅತ್ಯುತ್ತಮ ಗ್ರಂಥ ಪ್ರಶಸ್ತಿ. ಇದನ್ನು ನಮ್ಮ ಮಹಾಂತೇಶ್ ಅವರು ಹೇಳಿ ಇದನ್ನು ನಾನೇ ಸ್ಥಾಪಿಸಿದ್ದು. 2 ಲಕ್ಷ ರೂಪಾಯಿ ಇಳುವರಿದು ಅಲ್ಲಿದೆ ಕರ್ನಾಟಕ ಇತಿಹಾಸ ಅಕಾಡೆಮಿಯೊಳಗೆ. ಈವರೆಗೆ 5 ಉತ್ತಮವಾದ ಅತ್ಯುತ್ತಮವಾದ ಇತಿಹಾಸ ಗ್ರಂಥಗಳಿಗೆ 10,000 ರೂಪಾಯಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಇಲ್ಲಿ ಸಭೆಯಲ್ಲಿ ನಮ್ಮ ಗೆಳೆಯರಾದ ಶ್ರೀ CM ತಿಪ್ಪೇಸ್ವಾಮಿ ಅವರಿದ್ದಾರೆ. ಅವರು 4ನೇ ಪ್ರಶಸ್ತಿಯನ್ನು ಅವರ ಪುಸ್ತಕ ಕೆಲವು ಪಕ್ಕಸದಂಗಡಿ ಕಥನಕ್ಕೆ ಸ್ವೀಕರಿಸಿ ನಮಗೆ ಒಂದು ಗೌರವವನ್ನು ಇವರಿಗೆ ತಂದುಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ. ಈ 5 ಪ್ರಶಸ್ತಿಗಳು ಈವರೆಗೆ ಪ್ರಕಟಣೆ ಆಗಿವೆ. ಇದು ಒಂದು ಮಾತು ಹೇಳಬೇಕು. ಹುಲ್ಲೂರು ಶ್ರೀನಿವಾಸ ಜೋಯಿಸರ ಒಂದು ಸ್ಮಾರಕವಾಗಿ ಏನಾದರೂ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ನಮ್ಮ ಇವರು ಮಹಾಂತೇಶ್ ಹೇಳಿದರು. ನಮ್ಮ ಶ್ರೀ ಬೆಂಬಲಿನವರಿಗೆ ಒಂದು ಗಮನವರು ಪರಿಷತ್ನಿಂದ ಒಂದು ಪ್ರಶಸ್ತಿ ಸ್ಥಾಪಿಸಿ ಅಂತ. ನಾನು ಈ ಪ್ರಯತ್ನವನ್ನು ಪಟ್ಟಾಗ ಸುಮಾರು 12 ವರ್ಷಗಳ ಹಿಂದೆ ಯಾರಿಗೂ ಏನು ಪ್ರಶಸ್ತಿ ಬರಲಿಲ್ಲ, ಪ್ರೋತ್ಸಾಹ ಮಾತು ಬರಲಿಲ್ಲ. ನಾನು ಪ್ರಸ್ತಾಪಿಸ್ಲಿಕ್ಕೆ ಹೋಗಲಿಲ್ಲ. ಆದರೆ ಒಬ್ಬರ ಹತ್ರ ನಾನು ಇದ್ರ ಬಗ್ಗೆ ಪ್ರಸ್ತಾಪಿಸಿದೆ. ಅವರು ಯಾರು ಅಂದರೆ ಶ್ರೀ ಕೆ ವೆಂಕಟಾಚಾರ್ಯ ಸರ್. ಹುಲ್ಲೂರು ಶ್ರೀನಿವಾಸ ಜೋಯಿಸರ ಬಗ್ಗೆ ವಿಷಯದಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಬೇಕಾಗಿದೆ. ಹೇಗೆ ಮಾಡೋಣ? ಅಯ್ಯ ನೀನೇನು ಮಾಡು ನೋಡು, ನನ್ನಿಂದ ಒಂದಷ್ಟರ ಒಂದು 25,000. ಅವ್ರು 25,000 ರೂಪಾಯಿ ಕೊಡೋದಿರಲಿ, ಅವ್ರು 25 ಪೈಸೆ ನನಗೆ ಕೊಡೋದು ಬೇಡ. ಆದರೆ ಇಂಥ ಒಬ್ಬ ಸಾಧಾರಣವಾದಂಥ ಒಬ್ಬ ಟಿಟಿಡಿದಾರರಿಂದ 2 ಲಕ್ಷ ರೂಪಾಯಿಗಳ ಸಂಗ್ರಹ ಮಾಡಿ ಅಲ್ಲಿ ಇಡೋ ಮಟ್ಟಿಗೆ ಪ್ರೇರಣೆ ನೀಡೋದು, ಹಾಗಾಗಿ ಕ್ರೆಡಿಟ್ ಅವರಿಗೆ ಬಗ್ಗೆ. ನಾಚರಿ ರಾಜಪುರೋಹಿತರ ಪ್ರಶಸ್ತಿ ನನಗೆ ಕೊಟ್ಟಾಗ 50,000 ರೂಪಾಯಿ ಕೊಟ್ಟರು. 50,000 ರೂಪಾಯಿ ನಾನು ಸಭ್ಯತೆ ಅನೌನ್ಸ್ ಮಾಡೋಕ್ಕೆ ಅರ್ಗದಲ್ಲಿ ಪಾಟೀಲ್. ಈ ಹಣ ನಮ್ಮ ಸ್ವಂತದ ಉಪಯೋಗಕ್ಕಲ್ಲ.